ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಈ ಯೋಜನೆಯ ತಿಳಿದುಕೊಳ್ಳುವ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಪ್ರಮುಖವಾಗಿರುವುದರಲ್ಲಿ ಒಂದಾಗಿರುವ ಸ್ವರ್ಣಿಮ ಯೋಜನೆ ಕೂಡ ಒಂದಾಗಿದೆ. ಈ ಯೋಜನೆಯ ಅಡಿಯಲ್ಲಿ ಮಹಿಳೆಯರಿಗೆ ಕಾಲಮಿತಿಯಲ್ಲಿ ಸಾಲ ನೀಡಲು ಕೇಂದ್ರವು ಸ್ವರ್ಣಿಮ ಯೋಜನೆ ಜಾರಿಗೆ ತಂದಿದೆ. ಈ ಯೋಜನೆಯ ಮೂಲಕ ಬಡ ಮಹಿಳೆಯರು ಉದ್ಯಮ ಆರಂಭಿಸಲು ರೂ. 2 ಲಕ್ಷದವರೆಗೆ ಸಾಲ ಪಡೆಯಬಹುದು. ಈ ಸಾಲದ ಮೇಲಿನ ಬಡ್ಡಿ ವಾರ್ಷಿಕ ಶೇ. 5 ಮಾತ್ರ. ಈ ಹಣದ ಮೂಲಕ ಒಬಿಸಿ ಮಹಿಳೆಯರಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬೆಂಬಲ ನೀಡಲಾಗುವುದು. ಈ ಯೋಜನೆಯನ್ನು ರಾಷ್ಟ್ರೀಯ ಬಿಸಿಎಫ್ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮ (ಎನ್ಬಿಎಫ್ಡಿಸಿ), ರಾಜ್ಯ ಚಾನೆಲ್ಸಿಂಗ್ ಏಜೆನ್ಸಿಗಳೊಂದಿಗೆ ಎಸ್ಸಿಎಎಸ್ ನೋಡಲ್ ಏಜೆನ್ಸಿಯಾಗಿ ಪರಿಚಯಿಸಿದೆ. ಸ್ವರ್ಣಿಮ ಯೋಜನೆಯ ಪ್ರಯೋಜನಗಳು: ಮಹಿಳೆಯು ಸ್ವಯಂ ಉದ್ಯೋಗಿಯಾಗಲು ರೂ. 2 ಲಕ್ಷದವರೆಗೆ ಸಾಲವನ್ನು ಪಡೆಯಬಹುದು. ಅದಕ್ಕಿಂತ ಹೆಚ್ಚಿನದನ್ನು ಬಯಸಿದರೆ ಸಾಲ ಪಡೆಯುವ ಮಹಿಳೆ ಸ್ವಂತವಾಗಿ ಹೂಡಿಕೆ ಮಾಡಬೇಕು. ಯೋಜನಾ ವೆಚ್ಚವು ರೂ. 2 ಲಕ್ಷಕ್ಕಿಂತ ಕಡಿಮೆಯಿದ್ದರೆ ಅದಕ್ಕೆ ಸಾಲವಾಗಿ ತೆಗೆದುಕೊಳ್ಳಬಹುದು. ಸ್ವರ್ಣಿಮ ಯೋಜನೆ ಪಡೆಯಲು ಬೇಕಾದ ಅರ್ಹತೆಗಳು: 1. ಅರ್ಜಿದಾರರು ಮಹಿಳೆಯಾಗಿರಬೇಕು. 2. ಅರ್ಜಿದಾರರ ವಯಸ್ಸು 18 ರಿಂದ 55 ವರ್ಷಗಳ ನಡುವೆ ಇರಬೇಕು. 3. ಅರ್ಜಿದಾರ ಮಹಿಳೆ ವಾಣಿಜ್ಯೋದ್ಯಮಿಯಾಗಿರಬೇಕು. 4. ಅರ್ಜಿದಾರರ ಒಟ್ಟು ವಾರ್ಷಿಕ ಕುಟುಂಬದ ಆದಾಯವು ವಾರ್ಷಿಕ ರೂ. 3 ಲಕ್ಷಕ್ಕಿಂತ ಕಡಿಮೆಯಿರಬೇಕು. ಸ್ವರ್ಣಿಮ ಯೋಜನೆ ಪಡೆಯಲು ಅಗತ್ಯವಿರುವ ದಾಖಲೆಗಳು: ಐಡಿ ಪುರಾವೆಗಾಗಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ನಿವಾಸ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ದರೆ ಸಾಕು. ಅವರು ಈ ಸಾಲ ಪಡೆಯಬಹುದು. ಸ್ವರ್ಣಿಮ ಯೋಜನೆ ಅರ್ಜಿ ಸಲ್ಲಿಸುವುದು ಹೇಗೆ ಗೊತ್ತಾ? ಅರ್ಹ ಮಹಿಳೆಯರು ತಮ್ಮ ಹತ್ತಿರದ ಎಸ್ಸಿಎ ಕಚೇರಿಗೆ ಹೋಗಬೇಕು. ನೀವು ಆ ಕಚೇರಿಯ ಸ್ಥಳವನ್ನು ಸರ್ಕಾರದ ಅಧಿಕೃತ ಪೋರ್ಟಲ್ನಲ್ಲಿ ಪರಿಶೀಲಿಸಬಹುದು. ಈ ಕಚೇರಿಗೆ ಹೋದರೆ ಸ್ವರ್ಣಿಮ ಯೋಜನೆಯ ಅರ್ಜಿ ನಮೂನೆ ನೀಡಲಾಗುತ್ತದೆ. ಇನ್ನು ಅಲ್ಲಿ ಅಗತ್ಯವಿರುವ ದಾಖಲೆಯ ವಿವರಗಳನ್ನು ಫಿಲ್ ಮಾಡಬೇಕು. ನಿಮಗೆ ಸಾಲ ಏಕೆ ಬೇಕು ಮತ್ತು ನಿಮಗೆ ಯಾವ ಉದ್ದೇಶಕ್ಕೆ ಬೇಕು ಎಂಬುದನ್ನು ಅರ್ಜಿ ನಮೂನೆಯೊಂದಿಗೆ ವಿನಂತಿಸಿದ ದಾಖಲೆಗಳ ಜೆರಾಕ್ಸ್ ಪ್ರತಿಗಳನ್ನು ಲಗತ್ತಿಸಿ ಸಲ್ಲಿಸಬೇಕು. ಅರ್ಜಿಯನ್ನು ಪರಿಶೀಲಿಸಿದ ನಂತರ ನೀವು ಸಾಲ ಪಡೆಯಬಹುದು. ಇಂತಹ ಮಾಹಿತಿಗಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.